ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. 176 ಪ್ರಯಾಣಿಕರನ್ನು ವಿಮಾನದಲ್ಲಿ ಅಪಹರಿಸಿದ ಉಗ್ರರು. ಪ್ರಯಾಣಿಕರನ್ನು ಕೊಲ್ಲುವ ಬೆದರಿಕೆ ಹಾಕಿ $200 ಮಿಲಿಯನ್ ಅಂದರೆ 1,650 ಕೋಟಿ ರೂಪಾಯಿ ಬೇಡಿಕೆ ಇಟ್ಟ ಉಗ್ರರು. ಪ್ರಯಾಣಿಕರನ್ನು ಒತ್ತೆಯಾಳಾಗಿಸಿಕೊಂಡು ಭಾರತದ ಜೈಲಿನಿಂದ 3 ಕುಖ್ಯಾತ ಉಗ್ರರನ್ನು ಬಿಡುಗಡೆ ಮಾಡಿಸಿಕೊಂಡಿದ್ದು ಹೇಗೆ, 7 ದಿನಗಳ ನಂತರ ಪ್ರಯಾಣಿಕರನ್ನು ಹೇಗೆ ರಕ್ಷಿಸಲಾಯಿತು ಎಂಬುದರ ಮಾಹಿತಿ ಇಲ್ಲಿದೆ. 1999 ಡಿಸೆಂಬರ್ 24ರಂದು ಶುಕ್ರವಾರ ಏರ್ ಇಂಡಿಯಾ ವಿಮಾನ ನೇಪಾಳದಿಂದ ಭಾರತಕ್ಕೆ ಹೊರಟಿತ್ತು. ಆಗ 5 ಜನ ಮುಸುಕುಧಾರಿಗಳು ಪಿಸ್ತೂಲ್ಗಳನ್ನು ಹಿಡಿದು ಪ್ರಯಾಣಿಕರನ್ನು ಒತ್ತೆಯಾಳಾಗಿಸಿಕೊಳ್ಳುತ್ತಾರೆ. ಅವರಲ್ಲಿ ಒಬ್ಬರು ಪೈಲಟ್ ಕಡೆ ಹೋಗಿ, ನಾವು ಹೇಳಿದ ಕಡೆ ವಿಮಾನ ತೆಗೆದುಕೊಂಡು ಹೋಗಬೇಕು, ಇಲ್ಲದಿದ್ದರೆ ನಿನ್ನನ್ನು ಇಲ್ಲೇ ಗುಂಡಿಕ್ಕಿ ಕೊಲ್ಲುತ್ತೇನೆಂದು ಬೆದರಿಕೆ ಹಾಕುತ್ತಾನೆ. ಪೈಲಟ್ಗೆ ಬೇರೆ ದಾರಿ ಇರಲಿಲ್ಲ. ಏಕೆಂದರೆ ಅವರು ಹೇಳಿದ ಕಡೆ ವಿಮಾನ ತೆಗೆದುಕೊಂಡು ಹೋಗದಿದ್ದರೆ ತನ್ನೊಂದಿಗೆ 176 ಪ್ರಯಾಣಿಕರು ಸಾಯುತ್ತಾರೆಂದು ತಿಳಿದು ಅವರು ಹೇಳಿದಂತೆ ಕೇಳುತ್ತಾನೆ. ನೇಪಾಳದಿಂದ ಹೊರಟ ವಿಮಾನ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಿತ್ತು. ಆದರೆ ಅವರು ಪಾಕಿಸ್ತಾನದ ಲಾಹೋರ್ ಕಡೆ ಹೋಗಲು ಬೆದರಿಕೆ ಹಾಕುತ್ತಾರೆ. ವಿಮಾನದಲ್ಲಿ ಇಂಧನ ಕಡಿಮೆ ಇದೆ ಎಂದು ಹೇಳಿದರೂ ಲಾಹೋರ್ ವಿಮಾನ ನಿಲ್ದಾಣ ಕಡೆ ಹೊರಡುತ್ತಾರೆ. ಅಲ್ಲಿ ವಿಮಾನ ಇಳಿಸಲು ಅನುಮತಿ ಸಿಗುವುದಿಲ್ಲ. ಪಂಜಾಬ್ನ ಅಮೃತಸರದಲ್ಲಿ ಇಂಧನ ತುಂಬಿಕೊಳ್ಳಬೇಕು ಎಂದು ಪೈಲಟ್ ಹೇಳುತ್ತಾನೆ. ಭಾರತದಲ್ಲಿ ವಿಮಾನ ಇಳಿಸಿದರೆ ತಮ್ಮ ಪ್ಲಾನ್ ವಿಫಲವಾಗಬಹುದೆಂಬ ಆತಂಕದಿಂದ ಅಲ್ಲಿಯೂ ಬೇಡ, ಮತ್ತೆ ಲಾಹೋರ್ ಕಡೆ ನಡೆಯಲು ಬೆದರಿಕೆ ಹಾಕುತ್ತಾರೆ. ಆದರೆ ಇಂಧನ ತುಂಬ ಕಡಿಮೆ ಇರುವುದರಿಂದ ಹೋಗಕ್ಕೆ ಸಾಧ್ಯವಿಲ್ಲವೆಂದು ಪೈಲಟ್ ಕ್ಯಾಪ್ಟನ್ ದೇವಿ ಶರಣ್ ಹೇಳುತ್ತಾನೆ. ಆಗ ಅನಿವಾರ್ಯವಾಗಿ ಅಮೃತಸರದಲ್ಲಿ ವಿಮಾನ ಇಳಿಸಲಾಗುತ್ತದೆ. ಇದೇ ಸಮಯದಲ್ಲಿ ಇಂಧನ ಟ್ಯಾಂಕರ್ ಮೂಲಕ NSG ಕಮಾಂಡೋಗಳನ್ನು ಇಳಿಸಿ ಪ್ರಯಾಣಿಕರನ್ನು ರಕ್ಷಣೆ ಮಾಡಲು ಕಾರ್ಯಾಚರಣೆಗೆ ಪ್ಲಾನ್ ಹಾಕಲಾಗುತ್ತದೆ. ಇದರೊಂದಿಗೆ ಟ್ಯಾಂಕರನ್ನು ವಿಮಾನ ಎದುರುಗಡೆ ನಿಲ್ಲಿಸಿ ಟೇಕ್ ಆಫ್ ಆಗದಂತೆ ತಡೆಯಲು ಒಂದು ವಾಹನ ಕಳಿಸುತ್ತಾರೆ. ವೇಗವಾಗಿ ಬರುವ ಟ್ಯಾಂಕರ್ ವಾಹನ ನಿಧಾನಗೊಳ್ಳುವುದರಿಂದ ಅಪಹರಣಕಾರರಿಗೆ ಅನುಮಾನ ಬರುತ್ತದೆ. ಬೇಗನೆ ಇಂಧನ ತುಂಬಿಸಿ, ಇಲ್ಲದಿದ್ದರೆ ಪ್ರಯಾಣಿಕರನ್ನು ಕೊಲ್ಲುತ್ತೇವೆಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಪ್ಯಾಸೆಂಜರ್ಗೆ ಕುತ್ತಿಗೆ ಬಳಿ ಚಾಕುವಿನಿಂದ ಗಂಭೀರ ಗಾಯಗೊಳಿಸುತ್ತಾನೆ. ಬೇರೆ ದಾರಿ ಇಲ್ಲದೆ ಮತ್ತೆ ಲಾಹೋರ್ ಕಡೆ ವಿಮಾನ ಹಾರಿಸಲಾಗುತ್ತದೆ. ಅಲ್ಲಿಯ ಅಧಿಕಾರಿಗಳಿಗೆ ವಿಮಾನ ಇಳಿಸಲು ಅನುಮತಿ ಕೋರಲಾಗುತ್ತದೆ. ಆದರೆ ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ಎಲ್ಲ ಲೈಟ್ ಆಫ್ ಮಾಡಲಾಗುತ್ತದೆ. ಲಾಹೋರ್ನಲ್ಲಿ ವಿಮಾನ ಲ್ಯಾಂಡ್ ಮಾಡದಿದ್ದರೆ ಹೈವೇ ಮೇಲೆ ವಿಮಾನ ಇಳಿಸುತ್ತೇವೆಂದು ಬೆದರಿಕೆ ಹಾಕಲಾಗುತ್ತದೆ. ಆಗ ದೊಡ್ಡ ಪ್ರಮಾಣದಲ್ಲಿ ದುರ್ಘಟನೆ ಸಂಭವಿಸಬಹುದೆಂದು ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಿ ಇಂಧನ ತುಂಬಿಸಿಕೊಳ್ಳಲಾಗುತ್ತದೆ. ನಂತರ ಲಾಹೋರ್ದಿಂದ ದುಬೈ ಕಡೆ ಹೊರಟ ವಿಮಾನ ಅಲ್ಲಿ ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಒಟ್ಟು 26 ಜನ ಪ್ರಯಾಣಿಕರನ್ನು ಇಳಿಸಲಾಗುತ್ತದೆ. ನಂತರ ಅಲ್ಲಿಂದ ಅಫ್ಘಾನಿಸ್ತಾನದ ಕಂದಹಾರ್ ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾರೆ. ಆಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತವಿತ್ತು. ಅಲ್ಲಿ 6 ದಿನಗಳ ಕಾಲ ಪ್ರಯಾಣಿಕರಿಗೆ ವಿವಿಧ ರೀತಿಯಲ್ಲಿ ತೊಂದರೆ ಕೊಡಲಾಗುತ್ತದೆ. ಭಾರತ ದಾಳಿ ಮಾಡಬಾರದೆಂದು ಗನ್ಗಳನ್ನು ಹಿಡಿದುಕೊಂಡು ತಾಲಿಬಾನ್ಗಳು ವಿಮಾನ ಸುತ್ತಲೂ ನಿಂತಿರುತ್ತಾರೆ. ನಂತರ $200 ಮಿಲಿಯನ್ ಅಂದರೆ 1,650 ಕೋಟಿ ರೂಪಾಯಿ ಹಣ ನೀಡಬೇಕು ಹಾಗೂ ಭಾರತದಲ್ಲಿ ಬಂಧಿತರಾದ 36 ಜನ ಉಗ್ರರನ್ನು ಬಿಡುಗಡೆಗೊಳಿಸಬೇಕೆಂದು ಡಿಮ್ಯಾಂಡ್ ಇಡಲಾಗುತ್ತದೆ. ಮಸೂದ್ ಅಜರ್, ಅಹ್ಮದ್ ಓಮರ್, ಸಯೀದ್ ಶೇಖ್ ಮತ್ತು ಮುಸ್ತಾಕ್ ಅಹ್ಮದ್ ಜರ್ಗರ್ ಸೇರಿದಂತೆ ಭಾರತದಲ್ಲಿ ಬಂಧಿತರಾಗಿರುವ ಹಲವಾರು ಭಯೋತ್ಪಾದಕರ ಬಿಡುಗಡೆಯನ್ನು ಸುರಕ್ಷಿತಗೊಳಿಸುವುದು ಅಪಹರಣಕಾರರ ಪ್ರಾಥಮಿಕ ಗುರಿಯಾಗಿತ್ತು. ಇದಕ್ಕೆ ಭಾರತ ಸರ್ಕಾರ ಒಪ್ಪಿಕೊಳ್ಳಲಿಲ್ಲ. ಆಗ ಭಾರತದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತವೆ. ಅಪಹರಣಕ್ಕೊಳಗಾದ ಕುಟುಂಬಸ್ಥರು ಸರ್ಕಾರದ ಮೇಲೆ ಒತ್ತಾಯ ಮಾಡುತ್ತಾರೆ. ನಂತರ ಪ್ರಧಾನಮಂತ್ರಿ ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ತಡ ಮಾಡಿದರೆ ಪ್ರಯಾಣಿಕರನ್ನು ಉಗ್ರರು ಕೊಲ್ಲಬಹುದು ಎಂಬ ಚರ್ಚೆ ಶುರುವಾಗುತ್ತದೆ. ಆಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಯಾಗಿದ್ದರು. ವಿಮಾನದಲ್ಲಿ ಒತ್ತೆಯಾಳಾಗಿದ್ದ ಪ್ರಯಾಣಿಕರಿಗೆ ಊಟ ಸಿಗುವುದಿಲ್ಲ. ಟಾಯ್ಲೆಟ್ ತುಂಬಿ ಓವರ್ಫ್ಲೋ ಆಗುತ್ತಿರುತ್ತದೆ. ಇದರಿಂದ ಗಬ್ಬು ವಾಸನೆ ಬರುತ್ತಿರುತ್ತದೆ. 7 ದಿನಗಳವರೆಗೆ ಸರಿಯಾದ ನಿದ್ದೆ ಇಲ್ಲದೆ ಆಹಾರದ ಕೊರತೆಯಿಂದ ಪ್ರಯಾಣಿಕರಿಗೆ ನರಕ ಯಾತನೆ ಉಂಟಾಗುತ್ತಿರುತ್ತದೆ. ಮೇಲಿಂದ ಮೇಲೆ ಕೊಲ್ಲುವ ಬೆದರಿಕೆ ಹಾಕಲಾಗುತ್ತಿರುತ್ತದೆ. ಕೊನೆಗೆ ಡಿಸೆಂಬರ್ 30ರಂದು ಅಂದರೆ 7 ದಿನಗಳ ತೀವ್ರ ಮಾತುಕತೆಯ ನಂತರ ಒತ್ತೆಯಾಳುಗಳ ಸ್ವಾತಂತ್ರ್ಯಕ್ಕೆ ಬದಲಾಗಿ 3 ವ್ಯಕ್ತಿಗಳನ್ನು ಅಂದರೆ ಉಗ್ರರನ್ನು ಬಿಡುಗಡೆ ಮಾಡಲು ಭಾರತ ಒಪ್ಪಿಕೊಳ್ಳುತ್ತದೆ. ನಂತರ ಅಪಹರಣಕ್ಕೊಳಗಾದ ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನು 2 ವಿಶೇಷ ವಿಮಾನಗಳಲ್ಲಿ ದೆಹಲಿಗೆ ತರಲಾಯಿತು. ವಿಮಾನ ಜನವರಿ 1, 2000ರಂದು ಮಧ್ಯಾಹ್ನ 12:30ಕ್ಕೆ ದೆಹಲಿಗೆ ಮರಳಿತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.